ಎಲ್ರಿಗೂ ನಮಸ್ಕಾರ. ಸಮಯದ ಅಭಾವ ಇರುವುದರಿಂದ ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೆ ನಮ್ಮ ರಾಜ್ಯ ಘಟಕದ ಗೌರವ ಸಲಹೆಗಾರರೇ, ಹಾಗೂ ಬಂದಿರತಕ್ಕಂತಹ ಎಲ್ಲ ಶಾಲೆಯ ಶಿಕ್ಷಕರೇ ಹಾಗೂ ಕನ್ನಡ ರತ್ನ ಪ್ರಶಸ್ತಿ ಪುರಸ್ಕೃತರೇ, ಹಾಗೂ ಬಂದಿರತಕ್ಕಂತಹ ಎಲ್ಲ ಊರಿನ ನಾಗರಿಕೆ ಹಾಗೂ ಶಿಕ್ಷಣ ಪ್ರೇಮಿಗಳೇ ಹಾಗೂ ಎಲ್ರಿಗೂ ಕೂಡ ನಮಸ್ಕಾರಗಳು. ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಪ್ರಾರಂಭ ಮಾಡಿ 10 ವರ್ಷಗಳಾಗ್ತಾ ಬಂತು. 2016ರಲ್ಲಿ ನಾವು ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನವನ್ನು ಪ್ರಾರಂಭ ಮಾಡಿ ಆರಂಭ ಹಂತದಲ್ಲಿ ಹಲವಾರು ಶಾಲೆಗಳಿಗೆ ತೆರಳಿ ನಾವು ಶಾಲೆಗೆ ಬೇಕಾದ ಪೈಂಟ್ಗಳನ್ನು ಮಾಡಿ, ಅದೇ ರೀತಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆಗಳನ್ನು ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೆವು. ಎಲ್ಲ ಸಮಾರಂಭ ಕೂಡ ಊರಿನ ನಾಗರಿಕರನ್ನು ನಾವು ಪ್ರೋತ್ಸಾಹಿಸ್ತಾ ಎಲ್ಲ ಆ ಊರಿನ ಹಿರಿಯ ವಿದ್ಯಾರ್ಥಿ ಸಂಘ ಇರ್ಬೋದು, ಅದೇ ರೀತಿ ಊರಿನ STMC ಅವರು ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ಆ ಶಾಲೆಯಲ್ಲಿ ನಾವು ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನವನ್ನು ಮಾಡ್ತಾ ಬಂದಿದ್ದೆವು. ಇತ್ತೀಚೆಗೆ 3 ವರ್ಷಗಳಿಂದ ಈಚೆಗೆ ನಾವು ಅಮೇರಿಕದ ಒಬ್ಬರು ಉದ್ಯಮಿಯವರು ನಮಗೆ ಮಕ್ಕಳಿಗೆ ಬೇಕಾದ ಜಾರುಬಂಡಿ ಹಾಗೂ ಇನ್ನಿತರ ಸಲಕರಣೆಗಳನ್ನು ಕೊಡ್ತಾ ಇದ್ದರು. ಅವರ ಮೂಲಕವಾಗಿ ರಾಜ್ಯದ 400ಕ್ಕೂ ಅಧಿಕ ಶಾಲೆಗಳಿಗೆ 1 ಲಕ್ಷ ಬೆಲೆ ಬಾಳುವ ಜಾರುಬಂಡಿ ಮತ್ತು ಆಟೋಪಗಳನ್ನು ನಾವು ಈಗ ತಾನೇ ಕೊಟ್ಟಿದ್ದೇವೆ. ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ 50ಕ್ಕೂ ಶಾಲೆಗಳಿಗೆ ನಾವು ಈ ಜಾರುಬಂಡಿ ಮತ್ತು ಆಟೋಪಕರಣವನ್ನು ಕೊಟ್ಟಿದ್ದೇವೆ. ಕಳೆದ ಬಾರಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ರಾಜ್ಯ ಸಮಾವೇಶಗಳನ್ನು ಇಟ್ಟುಕೊಳ್ಬೇಕು ಅಂತೇಳುವ ಸಂದರ್ಭದಲ್ಲಿ ನಾವು ಮಂಗಳೂರನ್ನು ಯಾಕೆ ಆಯ್ಕೆ ಮಾಡಿದ್ದೇವೆ ಅಂತೇಳಿದರೆ, ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಶಾಲೆಗಳು ಮುಚ್ಚಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ಈ ಒಂದು ಸಮಾರಂಭವನ್ನು ನಾವು ದಕ್ಷಿಣ ಕನ್ನಡದಲ್ಲಿ ಇಟ್ಟಿದ್ದೇವೆ. ಶಾಲೆಗಳು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನಕ್ಕೆ ಎಲ್ಲರೂ ಕೂಡ ಇತ್ತೀಚೆಗೆ ಕೈ ಜೋಡಿಸ್ತಾ ಇದ್ದಾರೆ. ಕಳೆದ ವರ್ಷವಂತೂ ಎಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕಾರಣ ಏನು ಅಂತೇಳಿದರೆ, ನಾವು ಈಗ ಬರೇ ಶಾಲೆಗೆ ಡೊನೇಟ್ ಮಾತ್ರ ಮಾಡ್ತಾ ಇಲ್ಲ, ಅದರೊಂದಿಗೆ ಶಾಲೆಗಳು ಮುಚ್ಚುವಂಥ ಸಂದರ್ಭದಲ್ಲಿ ಹಲವಾರು ಶಾಲೆಗಳನ್ನು ಮುಚ್ಚಿದ ಶಾಲೆಗಳನ್ನು ಕೂಡ ಪುನಃ ತರಿಸಿದ ಉದಾಹರಣೆಗಳು ಹಲವಾರು ಇದೆ. ಇತ್ತೀಚೆಗೆ ಒಂದು 3-4 ಶಾಲೆಗಳಿಂದ ನಮಗೆ ಒಂದು ಫೋನ್ ಕರೆ ಬರ್ತದೆ, ನಮ್ಮ ಶಾಲೆಗಳು ಮುಚ್ಚುತ್ತಾ ಇದೆ, ನೀವು ಬಂದು ಅದನ್ನು ಪುನಃ ತೆರೀಲಿಕ್ಕೆ ಸಹಕಾರ ಮಾಡಬೇಕು ಅಂತ. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸಮಿತಿಯವರೆಲ್ಲ ಒಗ್ಗೂಡಿ ಆ ಶಾಲೆಯ STMC ಅವರನ್ನು ನಾವು ಭೇಟಿ ಮಾಡಿ ಆ ಹಿರಿಯ ವಿದ್ಯಾರ್ಥಿ ಸಂಘದವರನ್ನೆಲ್ಲ ಒಗ್ಗೂಡಿಸಿ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಇತ್ತೀಚೆಗಂತೂ ಹಲವಾರು ಕಡೆಗಳಲ್ಲಿ ಕರ್ನಾಟಕದ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ನಾವು ಈ ಒಂದು ಅಭಿಯಾನದ ಸಮಿತಿಯನ್ನು ರಚನೆ ಮಾಡಿದ್ದೇವೆ. 31 ಜಿಲ್ಲಾಧ್ಯಕ್ಷರನ್ನು, ಅದೇ ರೀತಿ 230 ತಾಲೂಕು ಅಧ್ಯಕ್ಷರನ್ನು ಕೂಡ ನಾವು ರೆಡಿ ಮಾಡಿದ್ದೇವೆ. ಹಲವಾರು ಮಂದಿ ಇವತ್ತು ಯಾದಗಿರಿಯಿಂದ ಇರ್ಬೋದು, ಅದೇ ರೀತಿ ಗುಲ್ಬರ್ಗದಿಂದ ಇರ್ಬೋದು, ಬೆಂಗಳೂರಿಂದ ಇರ್ಬೋದು, ರಾಮನಗರದ ಇರ್ಬೋದು, ಹಲವಾರು ಕಡೆಗಳಿಂದ ಇವತ್ತು ಈ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ನಾವು ಇನ್ನೇನು 3-4 ದಿನಗಳಲ್ಲಿ ನಾವು ಕರ್ನಾಟಕ ಯಾತ್ರೆ ಅಂತೇಳಿ ಒಂದು ಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ. ರಾಜ್ಯದ 31 ಜಿಲ್ಲೆಗಳ ಪ್ರತಿಯೊಂದು ಭಾಗ ಕೂಡ ನಾವು ಸಂಚರಿಸಿ ಕನ್ನಡ ಶಾಲೆಗಳು ಯಾವ ತಾಲೂಕಿನಲ್ಲಿ ಇದೆ ಅಂತೇಳಿ ನೋಡಿ ನಾವು ಎಲ್ಲ ತಾಲೂಕುಗಳಿಗೆ ಭೇಟಿ ಮಾಡಿ ಆಯಾಯ ಶಾಲೆಗಳು, ನಮಗೆ ಎಲ್ಲ ಶಾಲೆಗಳಿಗಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ 49,000 ಶಾಲೆಗಳಿದ್ದರಲ್ಲಿ ಕಳೆದ ಸಾಲಿನಲ್ಲಿ 3,600 ಶಾಲೆಗಳು ಮುಚ್ಚಿ ಹೋಗಿದೆ. ಈ ಅತಿ ಹೆಚ್ಚು ಶಾಲೆಗಳು ಯಾಕೆ ಮುಚ್ಚುತ್ತಾ ಇದೆ ಅಂತೇಳಿ ನಾವು ನೋಡುವಾಗ ಯಾರು ಕೂಡ ಈಗ ಸರ್ಕಾರ ಹೇಳ್ತಾ ಇದೆ ನಾವು ಮುಚ್ಚುವುದಿಲ್ಲ ಅಂತೇಳಿ. ಖಂಡಿತ ಸರ್ಕಾರ ಮುಚ್ಚುವುದಿಲ್ಲ, ಆದರೆ ಸರ್ಕಾರ ಯಾಕೆ ಮುಚ್ತಾ ಇದೆ ಅಂತೇಳಿ ನಾವು ಹಲವಾರು ಬಾರಿ ಇದನ್ನು ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾದ್ದು ಏನಂತೇಳಿದರೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತೆ. ಉನ್ನತ ಶಿಕ್ಷಣ ಶಾಲೆಯಲ್ಲಿ ಸಿಗದ ಕಾರಣ ಹಲವಾರು ಮಂದಿ ಶಾಲೆಯನ್ನು ದೂರ ಮಾಡಿ ಆಂಗ್ಲ ಮಾಧ್ಯಮಕ್ಕೂ ಅದೇ ರೀತಿ ಇನ್ನಿತರ ಶಾಲೆಗಳಿಗೂ ಸೇರಿಸ್ಕೊಳ್ತಾರೆ. ಆ ಶಾಲೆಗೆ ಬೇಕಾದ ವ್ಯವಸ್ಥೆ ಏನಿದೆ, ಮಕ್ಕಳಿಗೆ ಬೇಕಾದ ಉಚಿತ ನೀರು ಇರ್ಬೋದು, ಮಕ್ಕಳಿಗೆ ಈಗ ಸರ್ಕಾರ ಇತ್ತೀಚೆಗೆ ಒಂದು ಆದೇಶ ಮಾಡಿತ್ತು ಏನಂತೇಳಿದರೆ,
ಎಲ್ಲ ಗಂಟೆಗೂ ಒಂದು ನೀರು ಕುಡಿಯುವಂಥ ಒಂದು ಬೆಲ್ ಹೊಡಿಬೇಕು ಅಂತೇಳಿ ಗಂಟೆಗೆ ಅದು ಒಳ್ಳೆಯ ತೀರ್ಮಾನ. ಆದರೆ ಸರ್ಕಾರದೊಂದಿಗೆ ನಾವು ಕೂಡ ಹೇಳುವಂಥದ್ದು ಏನು ಅಂತೇಳಿದರೆ, ಆಯಾಯ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಿಗೂ ಸರ್ಕಾರ ಈಗ ರಾಜ್ಯದಲ್ಲಿ 46,000 ಶಾಲೆ ಏನಿದೆ, ಆ ಶಾಲೆಗಳಲ್ಲಿ ಎಲ್ಲವೂ ಕೂಡ ನೀವು ನೀರಿನ ಫಿಲ್ಟರನ್ನು ವ್ಯವಸ್ಥೆಯನ್ನು ನೀವು ಮಾಡಿಕೊಡಬೇಕು ಅಂತೇಳಿ ನಾವೀಗ ಮುಖ್ಯಮಂತ್ರಿಯವರಿಗೆ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಕಲಿತವರಿಗೆ ಮಾತ್ರ ಸರ್ಕಾರಿ ಕೆಲಸವನ್ನು ಕೊಡಬೇಕು ಅಂತೇಳಿ ಕೂಡ ನಾವು ಒಂದು ಹೋರಾಟಕ್ಕೆ ಈಗ ನಾವು ಕೈಗೊಳ್ತಾ ಇದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಕಲಿತವರಿಗೆ ಮಾತ್ರ ಸರ್ಕಾರಿ ಕೆಲಸ ಕೊಡಬೇಕು ಅಂತೇಳಿ ಅಂಥ ಒಂದು ಹೋರಾಟಕ್ಕೆ ನಾವು ಒಂದು 2-3 ದಿನದಲ್ಲಿ ನಾವು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೇವೆ. ಇತ್ತೀಚೆಗಂತೂ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕನ್ನಡದ ಶಾಲೆಗಳನ್ನು ಮುಚ್ಚುವಂಥ ಒಂದು ಸಂದರ್ಭ ನಿರ್ಮಾಣವಾಯಿತು. ಆ ಸಂದರ್ಭದಲ್ಲಿ ನಾವು ಕಾಸರಗೋಡು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಆಯಾ ಜಿಲ್ಲೆ ನಮ್ಮ ಕಾಸರಗೋಡು ಶಾಸಕರಿರ್ಬೋದು, ಮಂಜೇಶ್ವರ ಶಾಸಕರಿರ್ಬೋದು, ಇಬ್ಬರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಮುಖ್ಯಮಂತ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ, ಯಾವುದೇ ಕಾರಣಕ್ಕೂ ಕನ್ನಡ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಾಗಿಲ್ಲ ಅಂತ. ಅಲ್ಲಿ 2 ದ್ವಿಭಾಷಾ ನೀತಿ ಇದೆ, ಮಲಯಾಳಂನೊಟ್ಟಿಗೆ ಕನ್ನಡವೂ ಕೂಡ ಕಲಿಬೇಕು ಅಂತೇಳಿ. ಮುಂದೆ ಕಾಸರಗೋಡು ಕರ್ನಾಟಕದ ಒಂದು ಭಾಗವಾಗಿತ್ತು. ಆ ಸಂದರ್ಭದಲ್ಲಿ ಕನ್ನಡ ಶಾಲೆಯನ್ನು ಮುಚ್ಚಲಿಕ್ಕೆ ಬೇಕಾಗಿ ಬರೀ ಮಲಯಾಳಂ ಭಾಷೆ ಮಾತ್ರ ಕಲಿಬೇಕು ಅಂತೇಳೋ ಒಂದು ಸಂದರ್ಭದಲ್ಲಿ ನಾವು ಅದನ್ನು ವಿರೋಧಿಸಿದ್ದೇವೆ. ಹಲವಾರು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ದೇವೆ. ಇದು ನಮಗೆ ಸಮಯದ ಅಭಾವ ಇದ್ದ ಕಾರಣ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಈ ಒಂದು ಸಮಾರಂಭಕ್ಕೆ ಪದ್ಮಶ್ರೀ ವಿಜೇತ ಹರೆಕ್ಕಳ ಆಜಬ್ಬ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಬರ್ತಾ ಇದೆ. ಇತ್ತೀಚೆಗೆ ರಾಜ್ಯ ಸಮಾವೇಶ ಕೂಡ ನಡೀತಾ ಇದೆ. ನಮಗೆ ಗೌರವ ಸಲಹೆಗಾರರಾಗಿ ನಾವು ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಪ್ರಮುಖ ವ್ಯಕ್ತಿಗಳನ್ನೇ ನಾವು ತಗೊಂಡಿದ್ದೇವೆ. ಜ್ಞಾನಮಧು ಕಲ್ಲಳ್ಳಿ ಸರ್ ಅವರಿರ್ಬೋದು, ಜ್ಞಾನೇಶ್ವರ್ ಇರ್ಬೋದು, ಬೆಂಗಳೂರಿನ ಉನ್ನತ ಒಂದು ಕನ್ನಡ ತಂಡದಲ್ಲಿ ಅವರು ಕನ್ನಡ ಮೊದಲು ತಂಡದಲ್ಲಿ ಅವರು ನಾಯಕರಾಗಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರು ಶಶಿಕಿರಣ್ ಬೋರಯ್ಯ ಅವರು ಕೂಡ ಹಲವಾರು ಕಾರ್ಯಕ್ರಮ ಬಂದಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಎಲ್ಲ ಹೆಸರು ಹೇಳಲಿಕ್ಕೆ ನಾನು ಬಯಸ್ತಾ ಇಲ್ಲ, ಹಲವಾರು ಮಂದಿ ಗಣ್ಯ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಎಲ್ಲ ನಮ್ಮ ಕನ್ನಡ ರತ್ನ ಪ್ರಶಸ್ತಿ ಪುರಸ್ಕರ್ತರಿಗೆ ಆಯ್ಕೆಯಾದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 1-2 ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.